ಜಾಡ್ಯಂ ಧಿಯೋ ಹರತಿ ಜಾಡ್ಯಂ ಧಿಯೋ ಹರತಿ ಸಿಂಚತಿ ವಾಚಿ ಸತ್ಯಂ ಮಾನೋನ್ನತಿಂ ದಿಶತಿ ಪಾಪಮಪಾಕರೋತಿ ಚೇತಃ ಪ್ರಸಾದಯತಿ ಚೇತಃ ಪ್ರಸಾದಯತಿ ದಿಕ್ಷು ತನೋತಿ ಕೀರ್ತಿಂ ಸತ್ಸಂಗತಿಃ ಕಥಯ ಸತ್ಸಂಗತಿಃ ಕಥಯ ಕಿಂ ನ ಕರೋತಿ ಕಿಂ ನ ಕರೋತಿ ಪುಂಸಾ ಸತ್ಸಂಗತಿಃ ಕಥಯ ಕಿಂ ನ ಕರೋತಿ ಪುಂಸಾ ಕಿಂ ನ ಕರೋತಿ ಪುಂಸಾ. ಆತ್ಮೀಯರೇ, ಸಜ್ಜನ ಸಂಗತಿ ಅಥವಾ ಸಜ್ಜನ ಸಹವಾಸವೆಂಬುದು ಸಾರ್ಥಕ ಜೀವನಕ್ಕೆ ಒಂದು ಅತ್ಯಂತ ಅವಶ್ಯಕವಾದ ಜೀವನ ಸಾಮಗ್ರಿ. ಅದಿಲ್ಲದೆ ಜೀವನದಲ್ಲಿ ಯಾವುದೂ ಸಿದ್ಧಿಸದು ಎನ್ನುವ ಅಭಿಪ್ರಾಯವನ್ನು ಈ ಶ್ಲೋಕದಲ್ಲಿ ಕವಿಯಾದ ಭರ್ತೃಹರಿಯು ಹೇಳುತ್ತಿದ್ದಾನೆ. ಸಜ್ಜನ ಸಹವಾಸವು ಬುದ್ಧಿಯ ಜಡತೆಯನ್ನು ಅಥವಾ ಅಜ್ಞಾನವನ್ನು ನೀಗುತ್ತದೆ, ಮಾತಿನಲ್ಲಿ ಸತ್ಯವಿರುವಂತೆ ನೋಡಿಕೊಳ್ಳುತ್ತದೆ, ಮಾನದ ಅಥವಾ ಗೌರವದ ಉನ್ನತಿಯನ್ನು ಉಂಟು ಮಾಡುತ್ತದೆ, ಜೀವನದಲ್ಲಿ ಪಾಪವನ್ನು ನಾಶ ಮಾಡುತ್ತದೆ, ಮನಸ್ಸನ್ನು ಪ್ರಸನ್ನಪಡಿಸುತ್ತದೆ, ಕೀರ್ತಿಯನ್ನು ಎಲ್ಲ ದಿಕ್ಕುಗಳಲ್ಲಿಯೂ ವಿಸ್ತರಿಸುತ್ತದೆ. ಆದ್ದರಿಂದ ಸಜ್ಜನರ ಸಹವಾಸವು ಏನನ್ನು ತಾನೇ ಮನುಷ್ಯನಿಗೆ ಕೊಡುವುದಿಲ್ಲ ಹೇಳು ಎಂಬುದಾಗಿ ಕವಿಯು ಸಜ್ಜನರ ಸಹವಾಸದ ಹಿರಿಮೆಯನ್ನು ಹೇಳಿದ್ದಾನೆ. ಆದ್ದರಿಂದ ನಾವೂ ಕೂಡ ನಮ್ಮ ಜೀವನದಲ್ಲಿ ಸಜ್ಜನ ಸಹವಾಸವನ್ನು ಮಾಡುತ್ತಾ ನಮ್ಮ ಜೀವನವನ್ನು ಸಾರ್ಥಕಗೊಳಿಸೋಣವೇ. ನಮಸ್ಕಾರ.